ಜಗತ್ತನ್ನು ಪ್ರೀತಿಸುವ, ಎಲ್ಲರನ್ನು ಗೌರವಿಸುವ, ಎಲ್ಲರನ್ನು ಪ್ರೀತಿಸುವ ಹೇಳಿದ ಆಚಾರ್ಯರು ಜಗತ್ತಿನೊಳಗೆ ಯಾರಾದರೂ ಜಗತ್ತಿನೊಳಗೆ ಶ್ರೀಮನ್ ಮಧ್ವಾಚಾರ್ಯರು ಎಲ್ಲರನ್ನು ಪ್ರೀತಿಸುತ್ತಾರೆ. ಯಾರನ್ನು ದ್ವೇಷ ಮಾಡಲಿಕ್ಕೆ ಕೆಲಸ ಇಲ್ಲ. ಇದು ಅದ್ಭುತವಾದ ಒಂದು ಸಂದೇಶ. ಅದಕ್ಕೆ ನೀವು ತಿಳ್ಕೊಳ್ಳೋಣ. ಜ್ಞಾನ ಬೇಕು ಮೊದಲು, ಎರಡನೇದೇನು ಬೇಕು? ಭಕ್ತಿ ಬೇಕು. ಭಕ್ತಿ ಅಂದ್ರೆ ಜ್ಞಾನ ಅಂತ ಗೊತ್ತಾಯ್ತು, ನಾವು ತಿಳುವಳಿಕೆ ಅಂತ ಗೊತ್ತಾಯ್ತು. ಯಾರೋ ಆಚಾರ ಬರ್ತಾರೆ, ಪಂಡಿತರು ಬರ್ತಾರೆ, ಜ್ಞಾನ ಹೇಳ್ತಾರೆ, ತಿಳ್ಕೋಬೇಕು ಅಂತ ಆಯ್ತು. ತಿಳ್ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲೇ ಇರ್ತದೆ. ನೋಡ್ಬೇಕು, ತಿಳ್ಕೊಳ್ಬೇಕಾದ್ರೆ ಇಲ್ಲೇ ಇರ್ತದೆ. ನಾವು ಹೇಳಬೇಕಾದ್ರೆ ನಮ್ಮ ಮನಸ್ಸಲ್ಲೇ ಇರ್ತದೆ. ಏಕಾಗ್ರತೆ ಬರ್ತದೆ ಜ್ಞಾನದಲ್ಲಿ. ಜ್ಞಾನ ಎಲ್ಲಿರ್ತದೆ ಅಲ್ಲಿ ಏಕಾಗ್ರತೆ ಬರ್ತದೆ. ಅದಕ್ಕಾಗಿ ಬಹಳ ಉದಾಹರಣೆ ನಮ್ಮ ಹಿರಿಯರೆಲ್ಲ ಎಂತೆಂಥ ಆಚಾರ್ಯರು ಮಧ್ವಾಚಾರ್ಯ ಅಂತ ಹೇಳ್ಕೊಂಡು, ಅಂದ್ರೆ ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು. ಭೀಮನ ಕಥೆ ಅಂತದಲ್ಲ, ಅಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರು ಆಶ್ರಮ ಕೊಟ್ಟರು. ಅಚ್ಯುತ ಪ್ರೇಕ್ಷಾಚಾರ್ಯರ ಪರಂಪರೆಗೆ ಮುನಿವೃಂದ ಮಠ ಅಂತ ಕರೀತಾರೆ. ಮುನಿವೃಂದ ಮಠ. ಮುನಿವೃಂದ ಮಠ ಅಂದ್ರೆ ಜನಮೇಜಯರಾಯ ಮಹಾಭಾರತ ಕಾಲದೊಳಗ ಆ ತೀರ್ಥಹಳ್ಳಿಯ ಆ ಕ್ಷೇತ್ರದೊಳಗ ಜಾಗ